ಮತ್ತೆ ಮೊನ್ನೆ ಬಾಸ್ ಮನೆ ಕರ್ಕೊಂಡು ಹೋದ್ರೆ ಹೇಳ್ದೆ ಎಸ್ಕೇಪ್ ಆಗೋಗಿದ್ಯಾ? ಈಗ್ಲೂ ನೀನು ನಾನು ಗಾಂಧಿ ಬಜಾರ್ ಕರ್ಕೊಂಡು ಹೋಗಿ ನೀನ್ ಅಲ್ಲೂ ಕಳ್ದೋಗ್ಬಿಟ್ರೆ ಸಿಹಿ ಕಾಯ್ತಾ ಇರ್ತಾಳೆ, ಮನೆ ಕೆಲಸ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಹೀಗೆ ಬರೀ ರೀಸನ್ಸು. ಆಡ್ಕೋ ಎಷ್ಟು ಆಡ್ಕೋತೀಯ ಆಡ್ಕೋ. ನಿನಗೆ ಅಂತ ಒಂದು ಫ್ಯಾಮಿಲಿ ಬರುತ್ತಲ್ಲ, ನಿನ್ ಮಕ್ಳು ಹುಡ್ತಾರಲ್ಲ, ಅವಾಗ ಗೊತ್ತಾಗತ್ತೆ. ಮನೆ ಕೆಲಸದವರು ಇರ್ತಾರೆ. ಬಾಯ್ ಬಾಯ್ ರಾಮ್. ಬಾಯ್. ಹೌದು, ಅವತ್ತು ನಾನು ನಿಮ್ಮನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ ಅವತ್ತು ಅಲ್ಲಿಂದ ಸಡನ್ ಆಗಿ ಹೊರಟ್ಬಿಟ್ರಿ? ಅದು ಸಿಹಿ ಕಾಯ್ತಾ ಇರ್ಲು. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ವಾ? ನಮ್ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರ್ಲಿ, ಭಿಕ್ಷಕನೇ ಬರ್ಲಿ, ಎಲ್ರೂ ಒಂದೇ ನಮ್ ಕಣ್ಣಲ್ಲಿ, ಭೇದ ಭಾವ ಮಾಡಲ್ಲ. ನಾನಂತೂ ಯಾವ ಎಂಪ್ಲಾಯೀಸ್ ನ ಇತ್ತೀಚೆಗೆ ಇಷ್ಟು ಫ್ರೀಕ್ವೆಂಟ್ ಆಗಿ ನೋಡೇ ಇಲ್ಲ. ನೀವಂತೂ ನನಗ್ ಸಿಗ್ತಾನೆ ಇರ್ತೀರಾ. ಬಾಸ್ ಮನೆಗೆ ಪದೇ ಪದೇ ಹೀಗೆ ಸುಮ್ನೆ ಬರೋದಕ್ಕಾಗಲ್ವಲ್ಲ, ಒಳ್ಳೆ ರೀಸನ್ನೇ ಹುಡ್ಕೊಂಡ್ ಬಂದಿದ್ದೀರಾ. ಆ ಥರದವ್ರ ಮನೇಲಿರೋಕ್ಕೆ ನನ್ಗೊಂಥರ ಅನ್ಸತ್ತೆ. ನಮ್ಮ ಥರದವ್ರ ಮನೆ ಅಂದರೆ ನಾನು ಆರಾಮಾಗಿರ್ತೀನಿ. ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಎಷ್ಟು ಆರಾಮಾಗಿದ್ದೆ. ಬಟ್ ಅದು ಬಾಸ್ ಮನೆ ಅಲ್ವಾ? ಯಾಕೆ ಬಾಸ್ ಮನೆ ತರ ಇಲ್ವಾ? ಹಾಗಲ್ಲ, ನೀವು ಮೋಸ್ಟ್ಲಿ ಅವಾಗ ಬಾಸ್ ಮನೆಗೆ ಹೋಗ್ತಿರಲ್ಲ, ನಿಮಗೆ ಮುಜುಗರ ಇರಲ್ಲ. ಪ್ರಿಯಾಂಗೆ ಬಾಸ್ನ ವಿಚಾರಿಸೋ ಕನ್ಸರ್ನಲ್ಲಿ ಅವಳಿಗೇನು ಅನ್ಸಿರಲ್ಲ. ಆದರೆ ನನಗೆ ಒಂಥರ ಕಷ್ಟ ಆಯಿತು. ನೀವು ಕಂಫರ್ಟೇಬಲ್ ಇರಲಿಲ್ಲ ಅಂದ್ರೆ ಹೇಳ್ಬೋದಾಗಿತ್ತಲ್ವಾ? ಯಾರಿಗೆ? ನನಗೆ. ಅದೇನು ನಿಮ್ಮನೆ ಅನ್ನೋ ಥರ ಮಾತಾಡ್ತಿದ್ದೀರಾ? ಆದ್ರೂ ನೀವು ಮನೆ ಒಳಗೆ ಬರ್ಲಿಲ್ವಲ್ಲ, ಅದಕ್ಕೆ. ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಅಣ್ಣಂಗೆ ಲವ್ ಆಗಿದ್ದೆ, ಹೊಡ್ಡಿ ಹೊಡ್ಡಿ ಅಣ್ಣಂಗೆ ಲವ್ ಅಣ್ಣಂಗೆ ಲವ್ ಆಗಿದ್ದೆ, ಬರ್ರಿ ಹೊಡಿ. ಬಾಸ್ ಕಣೋ ನೀನು. ಆಫೀಸಲ್ಲಿ ಯಾರು ಹಿಂಗಲ್ಲ ಆಡೋದು ನೋಡಿದ್ರೆ ಅಷ್ಟೇ. ಮೇಲೆ ಯಾರು ಏನ್ ಬೇಕಾರು ಅನ್ಕೊಳ್ಳಿ. ಬಾಯ್ ರಾಮ್. ಬಾಯ್ ಸೀತಾ. ಆಹಾಲೇ ಅಣ್ಣಂಗೆ ಮುಚ್ಚೋ ಬಾಯ್ ಪ್ಲೀಸ್. ಆಯ್ತಪ್ಪ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ತಾನೆ? ಅಂತದೇನಿಲ್ಲ, ಸೀತಾಗೆ ಹೇಳ್ಬಿಟ್ಟೆ. ಸೀತಾ ಅವ್ರಿಗೆ ಹೇಳ್ಬಿಟ್ಟ? ಏನೋ ಹೇಳ್ತಿದ್ಯಾ? ನೀನೇ ಚಾಲೆಂಜ್ ಮಾಡ್ದಲ್ಲ, ನಿಂಗೆ ಹೇಳಕ್ಕಾಗಲ್ಲ ಅಂತ, ಅದಕ್ಕೆ ನಾನು ಹೇಳ್ಬಿಟ್ಟೆ. ನಾನ್ ಚಾಲೆಂಜ್ ಮಾಡದ್ನ? ಹೋಗ್ಲಿ ಬಿಡು, ಲವ್ ವಿಷಯ ಹೇಳ್ಬಿಟ್ಟ? ಸೀರೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ದೆ ಅಷ್ಟೇ. ಇನ್ನೇನು ಆಯ್ತಲ್ಲ, ಅಣ್ಣಂಗೆ ಲವ್ ಆಗಿದ್ದೆ, ಮರಿ ಹುಡಿ ಅಣ್ಣಂಗೆ. ನಾನು ಆಗ ಹೇಳಿದ್ರೆ ನನ್ನ ಮನ್ಸಲ್ಲಿ ಏನು ಇಲ್ಲ ಅಂತ ತಾನೇ ನೀನು ಹೇಳಿದ್ದು. ಅದಕ್ಕೆ ಹೇಳ್ದೆ, ಲಿಸನ್, ವಿ ಬೋತ್ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್. ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀಯ? ಆಯ್ತು ಆಯ್ತು ಮಗ, ಅರ್ಥ ಆಯ್ತು. ನೋಡು, ಗೆಳೆಯ ಪ್ರೀತಿಲಿದ್ದಾಗ ಫ್ರೆಂಡ್ ಆದವನು ಸುಮ್ಮನಿದ್ರೆ ಅದು ಪ್ರೀತಿಗೆ ಮಾಡೋ ಅವಮಾನ ಕಣೋ. ಜ್ವರ ಇದೆಯೋ ಇಲ್ವೋ ಅಂತ ಕಂಡು ಹಿಡಿಯೋಕ್ಕೆ ಥರ್ಮೋಮೀಟರ್ ಇದೆ. ಹಾರ್ಟ್ ಬೀಟು ಕರೆಕ್ಟಾಗಿ ಓಡ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ECG ಇದೆ. ಹಾಗೆ ಹುಡುಗರು ಲವ್ ಅಲ್ಲಿ ಇದಾರೋ ಇಲ್ವೋ ಅಂತ ಕಂಡು ಹಿಡಿಯಕ್ಕೆ ಇರೋ ಮೀಟ್ರೇನೆ ಫ್ರೆಂಡು ಕಣೋ. ಮೀಟ್ರೆ ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ ಕೆನ್ನೆ ಮೆತ್ತ ಕೆಂಪಗಾಗ್ತಿದೆ, ಕಣ್ಣಲ್ಲೇನೋ ಕಾಂತಿ, ಮನ್ಸಲ್ಲೇನೋ ಶಾಂತಿ, ತುಟಿಗಳು ನಗಕ್ಕೆ ಕಾಯ್ತಾ ಇದ್ದಾವೆ, ಕಣ್ಣು ಯಾರನ್ನೂ ಹುಡುಕ್ತಾ ಇದ್ದಾವೆ. ಇದೆಲ್ಲ ಪ್ರೀತಿಲಿರೋ ಲಕ್ಷಣ ಕಣ. ಏನು ಮಾತಾಡ್ತಾ ಇಲ್ವಾ? ಇದು ಪ್ರೀತಿಲಿರೋ ಲಕ್ಷಣ. ಕೋಪ ಮಾಡ್ಕೊಂತ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣ. ಏನು ಮಾತಾಡ್ತಾ ಸುಮ್ಮನೆ ಹೋಗ್ತಾ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣನೇ. ಸಂಕೋಚ ಮಾಡ್ಕೋಬೇಡ. ಕಡಲೆ ಬೀಜ ಎಲ್ಲ ಸಕ್ಕತ್ತಾಗಿ ಹಾಕ್ತಿದ್ದೀರಾ. ನಿಮ್ಮಿಬ್ಬರಿಗೂ ವಯಸ್ಸಾಗಿದೆ, ಇಷ್ಟೊಂದು ಕಡಲೆ ಬೀಜ ಆಗಕ್ಕಾಗುತ್ತಾ? ಅದಕ್ಕೆ ಅಂತ ನಾನೊಂದು ಮೆಷಿನ್ ತಯಾರು ಮಾಡಿದ್ದೀನಿ, ಅದು ಅರಿದು ಕೊಡುತ್ತೆ.
ತಾತ ತುಂಬಾ ತಮಾಷೆ ಅಲ್ವಾ ಅಜ್ಜಿ? ತಾತನ ಅವ್ರು ಹಾಗೆ ರೀ, ಸುಮ್ಮನೆ ರೀ. ತಿನ್ನಮ್ಮ ನೀನು. ಚೆನ್ನಾಗಿದೆ ಅಜ್ಜಿ. ಹಾ ಇನ್ನೂ ಸ್ವಲ್ಪ ಉಸುಳಿ ಇದೆಯಾ? ಹಾ ಒಂದ್ ಡಬ್ಬಕ್ಕ ಕೊಟ್ಬಿಡಿ. ನಮ್ಮ ಯಜಮಾನ್ರಿಗೆ ಉಸುಳಿ ತುಂಬಾ ಇಷ್ಟ. ಲಾಯರ್ ಬಗ್ಗೆ ಅಷ್ಟೊಂದು ಹೇಳ್ತಾ ಇದೆಯಲ್ಲ, ಅವ್ರು ನಿನ್ಗೆ ಚೆನ್ನಾಗಿ ಪರಿಚಯನಾ? ಹ್ಞೂ ಅಜ್ಜಿ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ಒಳ್ಳೆ ಮನುಷ್ಯನ. ನೆತ್ತಿ ಹತ್ತು ನೀರು ಕುಡಿಯಮ್ಮ. ತುಂಬಾ ಒಳ್ಳೆ ಮನುಷ್ಯ. ಲಾಯರ್ಗಿನ್ನೂ ಮದ್ವೆ ಆಗಿಲ್ವೋ ಅಥವಾ ಮೊದಲನೇ ಹೆಂಡತಿ? ಒಂಟಿ ಗಾಡಿ ಜೊತೆಲಿ ಕುತ್ಕೊಳಕ್ ಯಾರು ಇಲ್ಲ ಅಂತ ಹುಡ್ಕಕ್ಕೂ ಟೈಮ್ ಇಲ್ಲ. ಯಾಕೆ? ಅಷ್ಟೊಂದು ಬಿಸಿ ತಾತ. ಪಾಪ ಅಪ್ಪ ಅಮ್ಮ ಯಾರಿಲ್ಲ, ಇನ್ನೇನ್ ಮಾಡ್ತಾರೆ? ಅಯ್ಯೋ ಪಾಪ. ಮೊದ್ಲು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವನು ಲಾಯರ್ ಆಗ್ಬಿಟ್ನಾ? ಅದೇ ತಾತ, ಈ ಬ್ಯಾಂಕಲ್ಲಿ ಲಾಯರ್ಗಳು ಇರ್ತಾರಲ್ಲ. ಓ, ಲೀಗಲ್ ಅಡ್ವೈಸರು. ಅವ್ರೆ ಈಗ ಅವ್ರದ್ದೇ ಒಂದು ಸ್ವಂತ ಆಫೀಸ್ ಮಾಡ್ಕೊಂಡಿದ್ದಾರೆ. ಬೇಜಾನ್ ಆಸ್ತಿ ಮಾಡಿದ್ದಾರೆ. ನಾನು ಹಿಂಗೆ ಒಂದಿನ ನಮ್ಮ ಸೀತನ್ ಬಗ್ಗೆ ಮಾತಾಡ್ಬಿಟ್ಟು ಫೋಟೋ ತೋರಿಸ್ತೆ ನೋಡಿ. ತಗೊಳ್ಳಿ. ಆವತ್ತಿಂದ ಮದುವೆ ಆದ್ರೆ ನಮ್ಮ ಸೀತನ್ನೇ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ಅನ್ನೋದ. ಸೀತನ ಹತ್ರ ನಿಧಾನಾಗಿ ಮಾತಾಡಿ ಅರ್ಥ ಮಾಡಿಸ್ಬೇಕಾಗಿತ್ತಮ್ಮ. ಎಷ್ಟಿದಾನೆ ಕಜ್ಜಿ? ನಿಮ್ಮಷ್ಟು ವಯಸ್ಸಾಗೋ ಅಷ್ಟುನಾ? ನಾನು ಲಾಯರು ಅವಳ ಮನೆಗೆ ಹೋಗಿದ್ವಿ ಮಾತಾಡಕ್ಕಂತ. ನಮ್ಮನ್ನ ಕತ್ತಿಡ ತಳ್ಳೋದೊಂದೇ ಬಾಕಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಏನೇನ್ ಪಡವೆ ಮಾಡ್ಸಿಟ್ಟಿದ್ದೀರಾ ಅಜ್ಜಿ? ಏನಿಲ್ಲಮ್ಮ, ಇದೊಂದು ಕಾಸಿನ ಸರ, ಅವಲಕ್ಕಿ ಸರ ಇದೆ ಅಷ್ಟೇ. ಗೊತ್ತಾಯ್ತು ಅಂದ್ರಿ? ಹೊರಟೆ ತತ್ತ, ಹೊರಟೆ. ಬರ್ತೀನಿ ಅಜ್ಜಿ. ನೀನೇನೆ ಅವಳನ್ನ ಕೂರಿಸ್ಕೊಂಡು ಏನ್ರಿ, ಲಾಯರ್ ಬಗ್ಗೆ ತಿಳ್ಕೊಳಕ್ ಮಾತಾಡಿಸ್ತಾ ಇದ್ರೆ ನೀವ್ಯಾಕೆ ಗುರಂತೀರಾ? ಅವಳ ಬಗ್ಗೆ ನಾವು ನೋಡಿಲ್ವಾ? ನೀನು ನೋಡಿ, ಅವಳು ಹೆಂಗ್ಸು ಅಂತ ಕೆಟ್ಟ ಹೆಂಗ್ಸೇನಲ್ಲ. ಏನೋ ಲಾಯರ್ ಬಗ್ಗೆ ತಿಳ್ಕೊಳ್ಳೋಣ, ಏನಾರು ಹೇಳ್ತಾಳೇನೋ ಅಂತ ಕೇಳಿದೆ. ಅವಳು ಹೇಳಿದ್ದೆಲ್ಲ ನಂಬಕ್ಕೆ ನಾನೇನಂತ ದಡ್ಡಿ ಅಲ್ಲ. ಅಲ್ಲ, ಲಾಯರ್ ಇವಾಗ್ಲೂ ಹೂ ಅಂದ್ರೆ ಸೀತನ್ನ ಮದ್ವೆಗೆ ಒಪ್ಪಿಸ್ಬೋದಲ್ವಾ? ಕಷ್ಟ ಕಷ್ಟ. ಸಾಧ್ಯ ಸಾಧ್ಯ.